ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು 5 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ನನಗೆ ಪ್ರಾರಂಭದಲ್ಲಿ ವಿಷಯ ಮಂಡನೆ ಇಲ್ಲ, ಅನುಮೋದನೆ ಅಂತ ಹೇಳಿದ್ರು. ಹಾಗಾಗಿ ನಾನು 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ನಿರಾಳವಾಗಿ ಕೂತ್ಕೊಂಡಿದ್ದೆ. ಆನಂತರ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ನೀನು ಅಭಿನಂದನೆ ಒಂಥರ ವಿಷಯನೇ ಮಂಡಿಸಬೇಕು ಅಂತ ಹೇಳಿದರು. ಈಗ 5 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಖಂಡಿತ ನನ್ನ ಹತ್ರ ಹೆಚ್ಚು ಸರಕು ಇಲ್ಲ, ಬೇಗ ಮುಗಿಸ್ತೇನೆ. ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ತೇಜಸ್ವಿನಿ ಅನಂತಕುಮಾರ್ ಅವರೇ, ಯುವ ನಾಯಕರು ರಾಜ್ಯ ಉಪಾಧ್ಯಕ್ಷರು ಆಗಿರುವಂಥ ವಿಜೇಂದ್ರ ಅವರೇ, ಹಿರಣ್ಯ ಕಡಾಡಿ ಅವರೇ, ಹಾಗೂ ಎಲ್ಲ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಎಲ್ಲ ಮಾನ್ಯ ನಮ್ಮ ಪಕ್ಷದ ಹಿರಿಯ ನಾಯಕರೇ, ಸಾಮಾನ್ಯವಾಗಿ ಅದು ನೆರೆ ಇರ್ಬೋದು, ಬರ ಇರ್ಬೋದು, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಇರ್ಬೋದು, ಸಾಂಕ್ರಾಮಿಕ ರೋಗ ರುಜಿನ ಇರ್ಬೋದು, ಯುದ್ಧ ಸಂಘರ್ಷಗಳಿರ್ಬೋದು, ಯಾರು ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇರ್ತಾರೋ ಜನ ಅವರನ್ನೇ ದೂರ್ತಾರೆ, ಅವರನ್ನೇ ಬೈತಾರೆ. ಅಂದರೆ ಒಂದು ಮಾತಿದೆ ನೋಡಿ, ಸಂಕಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತೇಳಿ. ಹಾಗಾಗಿ ಯಾರು ನೀವು ಇತಿಹಾಸದ ಕಾಲಘಟ್ಟವನ್ನು ತೆಗೆದು ನೋಡಿದ್ರು ಕೂಡ ಯಾವಾಗಲಾದರೂ ಯುದ್ಧ ಸಂಘರ್ಷಗಳಾದಾಗ ಅಥವಾ ನೆರೆ ಬರಗಳು ಬಂದಾದಾಗ ಆ ನಂತರ ನಡೆಯುವಂಥ ಚುನಾವಣೆಯಲ್ಲಿ ಜನ ಫಸ್ಟು ಆಳುವವರು ಯಾರಿದ್ದಾರೆ ಅವರಿಗೆ ಪಾಠ ಕಲಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ತುಡಿತದಲ್ಲಿ ಇರ್ತಾರೆ. ನೀವು ಇಡೀ ಜಗತ್ತಿನ ಇತಿಹಾಸವನ್ನು ನೀವು ನೋಡೋದಾದರೆ 1939ರಲ್ಲಿ 2ನೇ ವಿಶ್ವ ಯುದ್ಧ ಪ್ರಾರಂಭ ಆಗುತ್ತೆ. ಆ ಯುದ್ಧ ಪ್ರಾರಂಭ ಆದಾಗ ಜರ್ಮನಿ ಅಟ್ಯಾಕ್ ಮಾಡ್ತಾ ಹೋದಾಗ ಒಂದು 2 ದಿನದಲ್ಲಿ ಜೆಕೋಸ್ಲೋವಾಕಿಯಾ ಅವರ ಕೈಗೆ ಬಂದ್ಬಿಡುತ್ತೆ. ಫ್ರಾನ್ಸ್ ಒಂದೇ ಒಂದು ವಾರದಲ್ಲಿ ಸೋಲಪ್ಪುತ್ತೆ. ಇನ್ನೊಂದು ಕಡೆ ಜರ್ಮನಿಗೆ ಯಾವ ರೀತಿ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಿದ್ರೆ ಮೊಲಟೋವ್ ರಿಬೆಂಟ್ರಾಪ್ ಟ್ರೀಟಿಯನ್ನು ಕೂಡ ಬ್ರೇಕ್ ಮಾಡಿ ರಷ್ಯಾದ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ. ಒಂದು ವೇಳೆ ವಿಂಟರ್ ಆ ಕಾಲದಲ್ಲಿ ಬರಲಿಲ್ಲ ಅಂದರೆ ರಷ್ಯಾನು ಸೋಲಿಸ್ಬಿಡ್ತಾ ಇದ್ರು. ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಸತತ 7 ವರ್ಷಗಳ ಕಾಲ ಜರ್ಮನಿ ಅಟ್ಯಾಕರ್ಗೆ ಪ್ರತಿರೋಧವನ್ನು ಒಡ್ಡಿ ಯಾವತ್ತೂ ಕೂಡ ಬ್ರಿಟನ್ ಸೋಲಿಕ್ಕೆ ಬಿಡದೇ ಇದ್ದಂತಹ, ಶರಣಾಗತ ಆಗಲಿಕ್ಕೆ ಬಿಡದೇ ಇದ್ದಂತಹ ವಿನ್ಸ್ಟನ್ ಚರ್ಚಿಲ್ ಅವನ್ನ 1946 ಚುನಾವಣೆಯಲ್ಲಿ ಜನ ಸೋಲಿಸಿಬಿಟ್ಟು ಅಟ್ಲಿಯನ್ನು ಗೆಲ್ಲಿಸ್ತಾರೆ. ಹಾಗೆ ನಮ್ಮ ದೇಶೀಯ ಉದಾಹರಣೆ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನಮ್ಮ SM ಕೃಷ್ಣ ಅವರು ಈ ಕರ್ನಾಟಕ ಕಂಡಂಥ ಒಬ್ಬ ವಿಷನರಿ ಚೀಫ್ ಮಿನಿಸ್ಟರ್ಲಿ ಒಬ್ಬರು. ಅವ್ರ ಕಾಲದಲ್ಲಿ ಏನು ನಮಗೆ ವಿಠಲನಹಳ್ಳಿ ಗೋಲಿಬಾರ್ ಇರ್ಬೋದು, ಕಾವೇರಿ ಗಲಾಟೆ ಇರ್ಬೋದು, ವೀರಪ್ಪನ್ ತಗಾದೆ ಇರ್ಬೋದು, ರಾಜ್ಕುಮಾರ್ ಅಪಹರಣ ಇರ್ಬೋದು, ನಾಗಪ್ಪ ಹತ್ಯೆ ಇರ್ಬೋದು, ಈ ರೀತಿ ಸಂಕಷ್ಟಗಳ ಮಧ್ಯದಲ್ಲೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಿಲ್ ಅಂತ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆಯನ್ನು ತಗೊಂಡ್ಬಂದರು. ಅದರಿಂದ ಆದಾಯಕ್ಕೆ ಅನುಗುಣವಾಗಿ ವೆಚ್ಚವನ್ನು ಮಾಡಬೇಕು ಅಂತ ಹೇಳಿ ಒಂದು ಡಿಸಿಪ್ಲಿನನ್ನು ತಂದರು. ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ನ ತಂದುಬಿಟ್ಟು ಸೆಕೆಂಡ್ಸನ್ನು ಹೊಡೆದ್ರು. ಭೂಮಿ ಪ್ರಾಜೆಕ್ಟನ್ನು ತಗೊಂಬಂದು ನೀವು ಪಹಣಿ ಪಟ್ಟೆಗೆ ಹೋಗಿ ಲಂಚ ಕೊಡೋ ಅಗತ್ಯ ಇಲ್ಲ ಅಂತೇಳಿ ಗಣಕೀಕರಣವನ್ನು ಮಾಡಿದರು. ಅದೇ ರೀತಿ ಇವತ್ತು ಬೆಂಗಳೂರು ಕರ್ನಾಟಕದ ಕಾಮಧೇನು ಆಗಿದ್ದರೆ ಅದಕ್ಕೆ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಕಾರಣ. ಆದರೂ ಕೂಡ SM ಕೃಷ್ಣ ಅವರು ಚುನಾವಣೆ ಬಂದಾಗ ಸತತ ಬರ ಬಂತು ಅಂತೇಳಿ ಜನ ಅವರನ್ನು ಸೋಲಿಸಿದರು. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ತಗೊಳ್ಳಿ, 1998ರಲ್ಲಿ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿ ನಮ್ಮ ದೇಶದ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿದಂಥ ನಾಯಕ ಅವರು. ಅದೇ ರೀತಿ ಸರ್ವ ಶಿಕ್ಷಣ ಅಭಿಯಾನವನ್ನು ತಂದು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿ ಮೋಟಿವೇಟ್ ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ತಂದು 13,000 ಕಿಲೋಮೀಟರ್ ಒಂದು ಹೈವೇವನ್ನು ಭಾರತದ ಇತಿಹಾಸದಲ್ಲಿ ಯಾರು ಕೂಡ ಅಷ್ಟು ದೊಡ್ಡ ಹೈವೇ ಕನ್ಸ್ಟ್ರಕ್ಷನ್ಗೆ ಕೈ ಹಾಕಿರಲ್ಲ. ಆ ಕೆಲಸವನ್ನು ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. 2014ಕ್ಕಿಂತ ಮೊದಲು 30 ವರ್ಷ ತೆಗೆದುಕೊಂಡ್ರೆ ಇಡೀ ದೇಶದಲ್ಲಿ ಒಟ್ಟು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಒಂದು 47,000 ಕಿಲೋಮೀಟರ್ ಆಗಿತ್ತು. ಅದರಲ್ಲಿ 23,814 ಕಿಲೋಮೀಟರ್ ವಾಜಪೇಯಿ ಅವರ 6 ವರ್ಷಗಳ ಆಡಳಿತದಲ್ಲಿ ಆಯಿತು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದ ತಂದರು. ಅದೇ ರೀತಿಯಲ್ಲಿ ಯಾಕೆ ನಾವು ರಿಟೈರ್ಡ್ ಆದ ನಂತರ ಬಂದಂಥ ಗ್ರಾಚ್ಯುಟಿ ಪೆನ್ಷನ್ನಲ್ಲಿ ನಾವೊಂದು ಗೂಡು ಕಟ್ಕೊಂಡು ಸ್ವಂತ ಮನೆಯಲ್ಲಿ ಸಾಯಬೇಕು ಅನ್ನೋ ಒಂದು ನಮ್ಮಲ್ಲಿ ಕಾನ್ಸೆಪ್ಟ್ ಇತ್ತಲ್ಲ, ಅದನ್ನು ಹೊಡೆದಾಕೋ ರೀತಿಯಲ್ಲಿ ಬ್ಯಾಂಕಿಂಗ್ನಲ್ಲಿ ಹೌಸಿಂಗ್ನ ಪ್ರಿಯಾರಿಟಿ ಸೆಕ್ಟರ್ ಆಗಿ ತಂದು ಸಾಲ ಕೊಡೋದಕ್ಕೆ ಪ್ರಾರಂಭ ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದೇ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಜನ 3 ವರ್ಷ ಸತತ ಬರ ಅಂತ ಸೋಲಿಸ್ಬಿಟ್ರು. ಹೀಗಿರುವಾಗಲೂ ಕೂಡ ಸಂಕಷ್ಟವನ್ನು ಕೂಡ ಸದಾವಕಾಶವನ್ನಾಗಿ ಮಾಡಿಕೊಂಡು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ಕೂಡ ಜನರಿಗೆ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಒಂದು ಮಾರ್ಗವಾಗಿ ಕಂಡಿಟ್ಕೊಂಡಂತಹ ಏಕಮಾತ್ರ ವ್ಯಕ್ತಿ ಅಂತಂದರೆ ಈ ದೇಶದ ಹೆಮ್ಮೆಯ ಪ್ರಧಾನಿ ಅದು ನರೇಂದ್ರ ಮೋದಿಜಿಯವರು.
ಇವತ್ತು ನರೇಂದ್ರ ಮೋದಿಜಿಯವರು ಲಾಕ್ಡೌನ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ 20 ದಿನ ಒಳಗಡೆ ಇಡಿ ಅಂತ ಘೋಷಣೆ ಮಾಡಿದರೆ ಯಾಕೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂತ ನರೇಂದ್ರ ಮೋದಿಜಿಯವ್ರನ್ನ ಯಾರು ಪ್ರಶ್ನೆ ಮಾಡಲಿಲ್ಲ. 130 ಕೋಟಿ ಜನ ಒಳಗಡೆ ಲಾಕ್ ಮಾಡಿ ಬಾಗಿಲು ಹಾಕೊಂಡು ಒಳಗಡೆ ಕೂತ್ಕೊಂಡ್ರು. ಅದು ಒಂದು ದೇಶದ ಜನ ಒಬ್ಬ ಪ್ರಧಾನಿ ಮೇಲೆ ಇಟ್ಟಿರುವಂಥ ಒಂದು ವಿಶ್ವಾಸವನ್ನು ತೋರುತ್ತೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಈ ಒಂದು ಬರ ಇರ್ಬೋದು, ನೆರೆ ಇರ್ಬೋದು, ಬಂದಂಥ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಇವತ್ತು ಕೂಡ ಜನಮಾನಸದಲ್ಲಿ ಉಳಿದಿದ್ದಾವೆ. ಅವ್ರ ಹಿಂದೆ ಮುಖ್ಯಮಂತ್ರಿ ಆಗಿರುವಂತಲೂ ಕೂಡ ನಾನು ನಿಮಗೆ ಸಾಕಷ್ಟು ಯೋಜನೆಗಳನ್ನ ಹೇಳ್ಬೋದು. ಆ ಯೋಜನೆಗಳು ಈ ಒಂದು ಸಬ್ಜೆಕ್ಟ್ಗೆ ಅಪ್ರಸ್ತುತವಾಗಿರೋದ್ರಿಂದ ಹೇಳದಲ್ಲೇ ನೇರವಾಗಿ ಅವ್ರು ಏನು ಕ್ರಮ ಕೈಗೊಂಡ್ರು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳ, ಇದುವರೆಗೂ ಕೂಡ ನೆರೆ ಬರಲಿ ಬರ ಬರಲಿ ಏನು ಮಾಡ್ತಾರೆ ನಮ್ಮ ಆಳುವ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರಕ್ಕೆ ನೀವು ಹೋಗಿ ಅದರೊಳಗಡೆ 29 ರಾಜ್ಯಗಳಿರ್ಬೋದು, ಉಳಿದ ಕೇಂದ್ರಾಡಳಿತ ಪ್ರದೇಶಗಳಿರ್ಬೋದು, ಎಲ್ಲೇ ಹೋದ್ರೂ ಕೂಡ ಮನೆ ಒಳಗಡೆ ನೀರು ನುಗ್ತು ಅಂತಂದ್ರೆ 3,800 ರೂಪಾಯಿ SDRF ಇಂದ ಕೊಡ್ತಾರೆ. SDRF ಅಲ್ಲಿ 75% ಕೇಂದ್ರ ಸರ್ಕಾರದಿಂದ ಬರುತ್ತೆ, 25% ರಾಜ್ಯ ಸರ್ಕಾರದ ಬರುತ್ತೆ. ಏನು ಮತ್ತೆ ಪರಿಹಾರ ಕೊಡಲ್ಲ. ಅದೇ ರೀತಿ NDRF ನಲ್ಲಿ ಮನೆ ಏನಾದ್ರು ಕುಸಿದೋಯ್ತು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಕುಸಿದು ಹೋದ್ರೆ 99,000 ರೂಪಾಯಿ ಕೊಡ್ತಾರೆ, ಮತ್ತೇನು ಕೊಡೋದಿಲ್ಲ. ಅದು ಕೇಂದ್ರ ಸರ್ಕಾರದ ಅನುದಾನ ಆಗಿರುತ್ತೆ. ಇದುವರೆಗೂ ನಡ್ಕೊಂಡು ಬಂದಿರುವಂತಹ ರಾಜ್ಯ ಸರ್ಕಾರಗಳು ಅವು ನಡ್ಕೊಂಡು ಬಂದಿರುವಂತಹ ರೀತಿ ಇದೆಯಲ್ಲ, ಇದಿಷ್ಟೇ ಆಗಿತ್ತು. ಆದರೆ ನಮ್ಮ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪ ಸಾಹೇಬರು 2019ರಲ್ಲಿ ಮುಖ್ಯಮಂತ್ರಿಯಾಗಿ ಬಂದ ನಂತರವಾಗಿ ಅದುವರೆಗೂ ಜನ ಎಲ್ಲರೂ ಆಕಾಶದ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ರು. ಎಲ್ಲಿ ಮಳೆ ಬರಲಿಲ್ಲ ಅಂತೇಳಿ ಯಾವಾಗ ಬರುತ್ತೆ ಬಿತ್ತನೆ ಮಾಡಬೇಕು ಅಂತ ಕಾಯ್ತಾ ಕೂತ್ಕೊಂಡಿದ್ರು. ಅವರು ಮುಖ್ಯಮಂತ್ರಿ ಆದ ಕೂಡಲೇ ಇಡೀ ರಾಜ್ಯದಲ್ಲಿರುವಂಥ 9 ಅಣೆಕಟ್ಟುಗಳು ಕೂಡ ಸಂಪೂರ್ಣವಾಗಿ ಭರ್ತಿ ಅದು ನೆರೆ ಬಂದೋಯ್ತು. ನೆರೆ ಬಂದು ಮನೆ ಒಳಗಡೆ ನೀರು ನುಗ್ತು ಅಂತ ಹೇಳಿದ ಕೂಡಲೇ ಆಗ ಇನ್ನು ಕ್ಯಾಬಿನೆಟ್ ಕೂಡ ರಚನೆ ಆಗಿರಲಿಲ್ಲ. ಏಕಾಂಗಿಯಾಗಿ 17 ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ ಎಲ್ಲರಿಗೂ ಕೂಡ ಪಕ್ಷದ ಎಲ್ಲ ಕಾರ್ಯಕರ್ತರಿರ್ಬೋದು, ನಾಯಕರಿರ್ಬೋದು, ಒಂದೊಂದು ಕಡೆಗೆ ತೊಡಗಿಸಿ ಅವತ್ತು ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಎಲ್ಲ ಕಡೆನೂ ಕೂಡ ಓಡಾಟವನ್ನು ಮಾಡಿ ಅದನ್ನು ನಿರ್ವಹಣೆನ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, 3,800 ರೂಪಾಯಿ ಏನು SDRF ಇಂದ ಕೊಡ್ತಾ ಇದ್ದು ಅದಕ್ಕೆ ಉಳಿದದ್ದು 6,200 ರೂಪಾಯಿ ಸೇರಿಸಿ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಂತಹ ಕೊಟ್ಟಂತಹ ಏಕಮಾತ್ರ ಈ ದೇಶದ ನಮ್ಮ ಮುಖ್ಯಮಂತ್ರಿ ಅಂತಂದ್ರೆ ಅದು ಯಡಿಯೂರಪ್ಪ ಸಾಹೇಬರು. ಅಷ್ಟು ಮಾತ್ರ ಅಲ್ಲ, 99,000 ರೂಪಾಯಿ SDRF ನಲ್ಲಿ NDRF ನಲ್ಲಿ ಮನೆ ಕುಸಿದಕ್ಕೆ ಕೊಡ್ತಾ ಇದ್ರಲ್ಲ, ಅದಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಅದರಲ್ಲಿ 4,01,000 ರೂಪಾಯಿನ ರಾಜ್ಯ ಸರ್ಕಾರದಿಂದ ಸೇರಿಸಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಮ್ಮ ಯಡಿಯೂರಪ್ಪ ಸಾಹೇಬರು. ಇದು ಇಡೀ ದೇಶಕ್ಕೆ ಒಂದು ಮಾದರಿ ಆಗೋ ರೀತಿಯಲ್ಲಿ ಯಡಿಯೂರಪ್ಪ ಸಾಹೇಬರು ನಡ್ಕೊಂಡಿದ್ದಾರೆ. ಇನ್ನು ಕೋವಿಡ್ ವಿಚಾರಕ್ಕೆ ಬರೋದಾದ್ರೆ, ಕೋವಿಡ್ ಬರೋದಕ್ಕಿಂತ ಮೊದಲು ಇಡೀ ರಾಜ್ಯದಲ್ಲಿ ಇದ್ದಂತಹ ಆಂಬ್ಯುಲೆನ್ಸ್ಗಳ ಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 800 ಇತ್ತು. ಇವತ್ತು 2,000 ಇದೆ. ಇವತ್ತು ಆಕ್ಸಿಜನೇಟೆಡ್ ಬೆಡ್ಸ್ ಅಂತ ಹೇಳ್ತೀವಿ. ಯಾರಿಗಾದ್ರೂ ಆರೋಗ್ಯ ತಪ್ಪು ಅಂತ ಹೇಳಿದ್ರೆ, ಉಸಿರಾಟಕ್ಕೆ ತೊಂದರೆ ಆಯಿತು ಅಂತ ಹೇಳಿದ್ರೆ ವೆಂಟಿಲೇಟರ್ಗೆ ಹಾಕ್ತಾರೆ ಅಂತ ಹೇಳ್ಬೇಕು, ವೆಂಟಿಲೇಟರ್ ಕೊಡಬೇಕಾಗುತ್ತೆ. ಆ ಆಕ್ಸಿಜನೇಟೆಡ್ ಬೆಡ್ಸ್ ಏನಿದೆಯಲ್ಲ, ಇಡೀ ಒಂದು ಜಿಲ್ಲಾ ಆಸ್ಪತ್ರೆಗೆ ಹೋದ್ರೂ ಕೂಡ 10-15 ಇರಲಿಲ್ಲ. ಆದರೆ ಇವತ್ತು ಪ್ರತಿನಿತ್ಯನೂ ಕೂಡ ಕೋವಿಡ್ದು 1,000 ಟೆಸ್ಟಿಂಗ್ ನಡೀತಾ ಇದೆ. ಹಾಗೆ ಆಕ್ಸಿಜನೇಟೆಡ್ ಬೆಡ್ಸ್ ಎಷ್ಟಿದೆ ಅಂತಂದ್ರೆ 20,000 ಇದೆ. ಅಂದರೆ ನೀವು ಎಷ್ಟು ಸ್ಪೀಡಾಗಿ ಎಷ್ಟು ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಇದರಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಈ ಆಕ್ಸಿಜನ್ ಬೇಕು ಅಂತ ಹೇಳಿದ್ರೆ ನೀವೆಲ್ಲಿಂದ ತರ್ತಾ ಇದ್ರಿ? ಯಾವುದೋ ಕಂಪನಿ ಇರ್ತಾ ಇತ್ತು, ಅಲ್ಲಿಂದ ಸಿಲಿಂಡ್ರಿಂದ ತಗೊಂಡ್ಬಂದು ಸಪ್ಲೈನ ಮಾಡ್ತಾ ಇದ್ರು. ಆದರೆ ಇವತ್ತು ಎಲ್ಲ ಜಿಲ್ಲಾ ಆಸ್ಪತ್ರೆ ಮುಂದೆ 13,000 ಲೀಟರ್ ಕೆಪಾಸಿಟಿಯ ಒಂದು ಟ್ಯಾಂಕ್ ಅನ್ನು ಅಳವಡಿಸಿದರೆ. ಅದಕ್ಕೆ ನೀವು ಏನು ಸಿಲಿಂಡರ್ ಬಂದಿಲ್ಲ ಅಂತ ಕಾಯುವಂತ ಅಗತ್ಯ ಇಲ್ಲ. ರೀಫಿಲ್ಲಿಂಗ್ ಆಯಾ ಕಾಲಕ್ಕೆ ಬಂದು ಖಾಲಿ ಆದ ಕೂಡಲೇ ರೀಫಿಲ್ಲಿಂಗ್ ಮಾಡಿರ್ತಾರೆ. ಪೈಪ್ ಲೈನ್ ಮುಖಾಂತರವಾಗಿ ಆಬಾಧಿತವಾಗಿ ಇವತ್ತು ನಿಮಗೆ ಆಕ್ಸಿಜನ್ ಅನ್ನೋದು ತಲುಪ್ತಾ ಇದೆ. ಅಷ್ಟು ಮಾತ್ರ ಅಲ್ಲ ಬಂಧುಗಳೇ, ಇವತ್ತು ನಮ್ಮ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಂಥದ್ದು 2 VRDL ವೈರಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳು. ಅದು ನಮ್ಮ ಬೆಂಗಳೂರಿನಲ್ಲಿ ಒಂದಿತ್ತು, ಮೈಸೂರಿನಲ್ಲಿ 2017ರಲ್ಲಿ ಮೋದಿಜಿ ಒಂದು ಲ್ಯಾಬನ್ನು ಕೊಟ್ಟಿದ್ರು. ಬಿಟ್ಟರೆ ಯಾವ ಲ್ಯಾಬ್ಗಳು ಇರಲಿಲ್ಲ ಇಡೀ ರಾಜ್ಯದಲ್ಲಿ. ಆದರೆ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಯಾವ ರೀತಿ ಕೆಲಸವನ್ನು ಮಾಡಿದ್ರು ಅಂತಂದ್ರೆ, ಇವತ್ತು ರಾಜ್ಯಾದ್ಯಂತ ಕೋವಿಡ್ ಟೆಸ್ಟಿಂಗ್ ಲ್ಯಾಬ್ಗಳು ಎಷ್ಟಿದೆ ಅಂತಂದ್ರೆ 158 ಇದೆ. 158 ಇದೆ. ಒಂದು ದಿನಕ್ಕೆ 1 ಲಕ್ಷ ಜನನ ಟೆಸ್ಟಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ, ಎಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಇದರಿಂದ ವ್ಯಕ್ತವಾಗ್ತದೆ. ಹಾಗೆ ಕೋವಿಡ್ ಏನು ಸೋಂಕಿತರ ಪ್ರಮಾಣನೂ ಕೂಡ ಗಣನೀಯವಾಗಿ ಕಡಿಮೆ ಆಗ್ತಾ ಇರುವಂಥದ್ದು ಕೂಡ ಇಷ್ಟೆಲ್ಲ ಒಳ್ಳೆ ಕ್ರಮವನ್ನು ಕೈಗೊಂಡ ಕಾರಣಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ವಿನಮ್ರವಾಗಿ ಹೇಳ್ತಾ, ನಮ್ಮ ಮುಖ್ಯಮಂತ್ರಿಗಳು ಆಗಮಿಸಿದರೆ ಸಾಮಾನ್ಯವಾಗಿ ಆಗ ಹೇಳಿದೆ ನಿಮಗೆ ಪ್ರಾರಂಭದಲ್ಲಿ ಎಲ್ಲರೂ ಉದಾಹರಣೆನ ಕೊಟ್ಬಿಟ್ಟು ಯಾರು
ರೀತಿ ಚುನಾವಣೆಯಲ್ಲಿ ಸೋಲಿಸಿದ್ರು ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬರು ಇಷ್ಟೆಲ್ಲ ನೆರೆ ಬರ ಅಥವಾ ಏನು ಕೋವಿಡ್ ವಿಚಾರದಲ್ಲಿ ಅವ್ರು ನಡ್ಕೊಂಡಿರೋ ರೀತಿಯಿಂದಾಗಿ ಇವತ್ತು 10ನೇ ತಾರೀಕು ನಡೆಯುವಂತಹ ಏನು ಬರುವಂತಹ ಫಲಿತಾಂಶ ಏನಿದೆಯಲ್ಲ ಅದರಲ್ಲಿ ರಾಜರಾಜೇಶ್ವರಿ ನಗರ ಮತ್ತು ಸಿರಾದಲ್ಲಿ ನಾವು ಇವತ್ತು ಗೆಲ್ತಾ ಇದ್ದೀವಿ ಅಂತಂದ್ರೆ ಅಷ್ಟು ಒಳ್ಳೆಯ ನಾಯಕತ್ವವನ್ನು ಈ ರಾಜ್ಯಕ್ಕೆ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮನ್ನು ಮುನ್ನಡೆಸೋದಕ್ಕೋಸ್ಕರ, ನಮ್ಮ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡಿರೋದಕ್ಕೋಸ್ಕರ ಈ ಪಕ್ಷವನ್ನು ಕೆಳಮಟ್ಟದಿಂದ ಬೆಳೆಸಿ ಒಬ್ಬರೇ ಒಬ್ಬರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬರೇ ಶಾಸಕರಿದ್ದ ಸಂದರ್ಭದಲ್ಲೂ ಕೂಡ ಹಿಂತಿರುಗಿ ನೋಡಿದಲೆ ಮುಂದೆ ಗುರಿಯನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ನಡೆದು ನಾವೆಲ್ಲರೂ ಇವತ್ತು ಒಬ್ಬರು ಸಂಸದರಾಗಿಯೋ ಶಾಸಕರಾಗಿಯೋ ಪಕ್ಷ ಇಷ್ಟು ಬಲಿಷ್ಠವಾಗಿ ಬೆಳಲಿಕ್ಕೆ ಕಾರಣರಾಗಿರುವಂತಹ ಮತ್ತು ನೆರೆ ಮತ್ತು ಹಾಗೂ ಕೋವಿಡ್ ಅನ್ನು ಸಮರ್ಥವಾಗಿ ನಿಭಾಯಿಸಿರುವಂತಹ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.